ಜೀವನ ಸಮೃದ್ಧವಾಗಲಿದೆ. ಹೌದು, ನಾವು ತಂದಿದ್ದೇವೆ ಒಂದು ಬಿಸ್ನೆಸ್ ಐಡಿಯಾ. ಇದರಿಂದ ನಿಮ್ಮ ಲೈಫ್ ಸೆಟ್. ಇದರಲ್ಲಿದೆ ಅನಿಯಮಿತ ಆದಾಯದ ಅವಕಾಶ. ಅದನ್ನು ಆರಂಭಿಸಲು ನಿಮಗೆ ಆಲ್ಮೋಸ್ಟ್ ಝೀರೋ ಇನ್ವೆಸ್ಟ್ಮೆಂಟ್. ಇಲ್ಲಿ ನಿಮ್ಮ ಜ್ಞಾನವೇ ಬಂಡವಾಳ. ಆ ಬಿಸ್ನೆಸ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಡೆಸಬಹುದಾಗಿದೆ. ಇಲ್ಲಿ ನೀವೇ ನಿಮ್ಮ ಬಾಸ್ ಆಗುತ್ತೀರಿ. ಅದರಲ್ಲಿ ನಿಮಗೆ ಸಿಗುತ್ತೆ ಸ್ಟೇಟಸ್ ಮತ್ತೆ ರೆಸ್ಪೆಕ್ಟ್. ಇಲ್ಲಿ ನೀವು ಜನರೇಟ್ ಮಾಡಬಹುದು ಲಾಂಗ್ ಟರ್ಮ್ ಸೋರ್ಸ್ ಆಫ್ ಇನ್ಕಮ್. ಆಯ್ತಲ್ಲ, ಲೈಫ್ ಸೆಟ್. ಇದೊಂದು ಎವರ್ಗ್ರೀನ್ ಬಿಸ್ನೆಸ್. ಯಾರು ಕೂಡ ಏನಿಂದ ಕೂಡ ಆರಂಭಿಸಬಹುದು. ಇದರಿಂದ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬಹುದು. ಒಬ್ಬ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇನ್ವೆಸ್ಟರ್ಗೆ ಸರಿಯಾದ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋಕೆ ಹೆಲ್ಪ್ ಮಾಡ್ತಾರೆ. ಫೈನಾನ್ಷಿಯಲ್ ಗೋಲ್ ಅಚೀವ್ ಮಾಡೋದಕ್ಕೆ ಗೈಡ್ ಮಾಡ್ತಾರೆ. ಬನ್ನಿ, ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಗ್ರೋತ್ ಅನ್ನ ನಾವೀಗ ನೋಡೋಣ. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಕಳೆದ 10 ವರ್ಷದಿಂದ 5 ಪಟ್ಟು, ಕಳೆದ 5 ವರ್ಷದಿಂದ 2 ಪಟ್ಟು ಬೆಳೆದಿದೆ. ಇವತ್ತು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ 40 ಲಕ್ಷ ಕೋಟಿಗಿಂತ ಹೆಚ್ಚು ಮೌಲ್ಯ. ಇದು 2032ಕ್ಕೆ 168 ಲಕ್ಷ ಕೋಟಿ ತಲುಪುವ ನಿರೀಕ್ಷೆ ಇದೆ. ಅಂದ್ರೆ ಇಂಡಸ್ಟ್ರಿ ಕಳೆದ 10 ವರ್ಷದಿಂದ 4 ಪಟ್ಟು ಬೆಳೆಯುತ್ತೆ. ಇದರಿಂದ ಈ ಇಂಡಸ್ಟ್ರಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಆಗುತ್ತೆ. ಅದು ಅನ್ಲಿಮಿಟೆಡ್ ಗ್ರೋತ್ ನ ಪೊಟೆನ್ಷಿಯಲ್ ನೀಡುತ್ತೆ. ಆದ್ರೆ ಇಷ್ಟು ಗ್ರೋತ್ ಆದರೂ ಕೂಡ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಅಂಡರ್ ಪೆನಿಟ್ರೇಟೆಡ್. ನಂಬಕ್ಕಾಗ್ತಿಲ್ಲ ಅಲ್ಲ? ಇಲ್ಲಿದೆ ಫಿಗರ್ಸ್. ಭಾರತದ ಮ್ಯೂಚುವಲ್ ಫಂಡ್ AUM ಮತ್ತೆ GDP ನಡುವೆ ರೇಷಿಯೋ ಕೇವಲ 15.9% ಆಗಿದೆ. ಇದು ಗ್ಲೋಬಲ್ ಆವರೇಜ್ನ 75% ಆಗಿದೆ. ಇಂಡಿಯಾದ ಮ್ಯೂಚುವಲ್ ಫಂಡ್ AUM ಬ್ಯಾಂಕ್ ಡೆಪಾಸಿಟ್ ಬರೀ 20%. ಇತರ ದೇಶಗಳಿಗೆ ಹೋಲಿಸಿದರೆ ತುಂಬಾ ಕಡಿಮೆ. ಫೈನಾನ್ಷಿಯಲ್ ಇಯರ್ 2022ರಲ್ಲಿ ಒಟ್ಟು ರಿಟೇಲ್ ಸೇವಿಂಗ್ಸ್ 6% ಮಾತ್ರ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆಯಾಗಿದೆ. ಮುಖ್ಯವಾದ ವಿಷಯ ಏನಂದ್ರೆ 140 ಕೋಟಿ ಜನಸಂಖ್ಯೆ ಇರೋ ಈ ಭಾರತ ದೇಶದಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋರು 3.70 ಲಕ್ಷ ಜನ ಮಾತ್ರ. ಮೀನ್ಸ್ ಲೆಸ್ ದನ್ 3% ಆಫ್ ಓವರ್ ಆಲ್ ಪಾಪ್ಯುಲೇಷನ್. ಅಂದ್ರೆ ಉದ್ಯಮದಲ್ಲಿ ಬೆಳವಣಿಗೆ ಸಾಕಷ್ಟು ಅವಕಾಶ. ಇನ್ನೊಂದು ವಿಷಯ, 24 ಲಕ್ಷದಷ್ಟು ಇನ್ಶೂರೆನ್ಸ್ ಏಜೆಂಟ್ಸ್ ಕಂಪ್ಯಾರಿಸನ್ ಅಲ್ಲಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಬರೀ 1.25 ಲಕ್ಷ ಮಾತ್ರ. ಅಂದ್ರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗೋದಿಕ್ಕೆ ತುಂಬಾ ದೊಡ್ಡ ಸ್ಕೋಪ್. ಕಾಂಪಿಟೇಷನ್ ತುಂಬಾ ಕಮ್ಮಿ. ಈಗ ನಾವು ಗಳಿಕೆಯ ಬಗ್ಗೆ ಚರ್ಚಿಸೋಣ. ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗೆ ಎಲ್ಲ ತಿಂಗಳು ಸಿಗುತ್ತೆ ಟ್ರಯಲ್ ಕಮಿಷನ್. ಎಲ್ಲಿವರೆಗೂ ನಿಮ್ಮ ಕ್ಲೈಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೋ ಅಲ್ಲಿವರೆಗೂ ಟ್ರಯಲ್ ಕಮಿಷನ್ ಸಿಗ್ತಾ ಇರುತ್ತೆ. ಈ ಬಿಸ್ನೆಸ್ ನ ವಿಶೇಷತೆ ಏನಂದ್ರೆ ನಿಮ್ಮ ಕ್ಲೈಂಟ್ ನ ಇನ್ವೆಸ್ಟ್ಮೆಂಟ್ ಜಾಸ್ತಿ ಗ್ರೋ ಆಗ್ತಾ ಇರುತ್ತೋ ಅದೇ ರೀತಿ ನಿಮ್ಮ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಈಗ ಯೋಚನೆ ಮಾಡ್ತೀರಾ, ಈ ಬಿಸ್ನೆಸ್ ಸೆಟಪ್ ಮಾಡೋದು ಸ್ವಲ್ಪ ಕಷ್ಟ ಅಂತ. ತುಂಬಾ ಸುಲಭ. ಪ್ರೂಡೆಂಟ್ ನಿಂದ ಬಿಸ್ನೆಸ್ ಅನ್ನ ಸೆಟಪ್ ಮಾಡೋದ್ರಿಂದ ಡೆವಲಪ್ ಮಾಡೋವರೆಗೂ ನಿಮಗೆ ಸಿಗುತ್ತೆ ಪ್ರೂಡೆಂಟ್ನ 23 ವರ್ಷಗಳ ಅನುಭವ ಸಹಾಯ. ಪ್ರೂಡೆಂಟ್ ಇಂಡಿಯಾದ ಲಾರ್ಜೆಸ್ಟ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಒಂದು. ಇದರ ಜೊತೆಗೂಡಿದ್ದಾರೆ 27,000ಕ್ಕೂ ಹೆಚ್ಚು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್. ಅವರು ಮ್ಯಾನೇಜ್ ಮಾಡ್ತಾರೆ 60,000 ಕೋಟಿಗಿಂತ ಹೆಚ್ಚು AUM. ನಿಮ್ಮ ಬಿಸ್ನೆಸ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಸಿಗುತ್ತೆ ಪ್ರೂಡೆಂಟ್ನ ಎಂಡ್ ಟು ಎಂಡ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಮತ್ತೆ ಆಲ್ರೌಂಡ್ ಸಪೋರ್ಟ್, ರೆಗ್ಯುಲರ್ ಟ್ರೈನಿಂಗ್, ಆನ್ಲೈನ್ ಇನ್ವೆಸ್ಟ್ಮೆಂಟ್, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಸಪೋರ್ಟ್, ಕ್ಲೈಂಟ್ ಸರ್ವಿಸಿಂಗ್, ಬ್ಯಾಕ್ ಆಫೀಸ್ ಸಪೋರ್ಟ್, ರಿಸರ್ಚ್, ಬ್ರ್ಯಾಂಡಿಂಗ್, ಕಸ್ಟಮರ್ ಕೇರ್ ಇಂದ ಎಲ್ಲವೂ. ಜೊತೆಗೆ ನಿಮಗೆ ಸಿಗುತ್ತೆ ಒಂದು ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್. ನಿಮಗೆ ಎಲ್ಲ ಮಾಡಲು ಗೈಡ್ ಮಾಡ್ತಾರೆ. ಅದು ಮಾತ್ರವಲ್ಲ, ಕ್ಲೈಂಟ್ನ ಎಲ್ಲ ಅವಶ್ಯಕತೆಯನ್ನ ಪೂರ್ತಿ ಮಾಡಲು ಮ್ಯೂಚುವಲ್ ಫಂಡ್ನ ಜೊತೆಗೆ ನಿಮಗೆ ಸಿಗುತ್ತೆ ಮಲ್ಟಿಪಲ್ ಫೈನಾನ್ಷಿಯಲ್ ಪ್ರಾಡಕ್ಟ್. ಅದು ಇನ್ಶೂರೆನ್ಸ್, ಸ್ಟಾಕ್ಸ್, ಸ್ಮಾಲ್ ಕೇಸ್, PMS, AIF, NPS, ಬಾಂಡ್ಸ್, FD, ಲಿಕ್ವಿ ಲೋನ್, LIS ಮತ್ತು ಇತರ ಹಣಕಾಸು ಉತ್ಪನ್ನಗಳು. ವೇಟ್ ಮಾಡಬೇಡಿ, ಇದೇ ಪ್ರಾಡಕ್ಟ್ನ ಜೊತೆಗೂಡಿ ನಿಮ್ಮ ಲೈಫ್ ಅನ್ನ ಸೆಟಲ್ ಮಾಡ್ಕೊಳ್ಳಿ.